ಹೊಸ ವರ್ಷದ ಸಂಭ್ರಮಾಚರಣೆ ಅಬಕಾರಿ ಇಲಾಖೆಗೆ ನೂರಾರು ಕೋಟಿ ರೂಪಾಯಿ ಆದಾಯ ತಂದುಕೊಟ್ಟಿದೆ. ಡಿಸೆಂಬರ್ 31 ಒಂದೇ ದಿನ KSBCಯಲ್ಲಿಂದ ಬರೋಬ್ಬರಿ 308 ಕೋಟಿ ರು ಮದ್ಯ ಮಾರಾಟವಾಗಿದೆ. ಡಿಸೆಂಬರ್ 31ರ ಮಂಗಳವಾರ ಬೆಳಗ್ಗೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಅರ್ಧ ದಿನದಲ್ಲೇ 308 ಕೋಟಿ ರೂಪಾಯಿ ಮದ್ಯ ವಹಿವಾಟು ಆಗಿದೆ. ಇದು ಅಬಕಾರಿ ಇಲಾಖೆ ನಿರೀಕ್ಷೆಗೂ ಮೀರಿದ ಮಾರಾಟ. ಅಬಕಾರಿ ಇಲಾಖೆ 250 ಕೋಟಿ ಮೌಲ್ಯದ ಮದ್ಯ ಮಾರಾಟ ಗುರಿಯನ್ನು ಇಟ್ಕೊಂಡಿತ್ತು, ಆದರೆ ಅದೂ ಮೀರಿ ಮಾರಾಟ ಆಗಿದೆ. ಕಳೆದ ವರ್ಷ 2023ರ ಡಿಸೆಂಬರ್ನಲ್ಲಿ 193 ಕೋಟಿ ಮೌಲ್ಯದ ಮದ್ಯ ಮಾರಾಟ ಆಗಿತ್ತು. ಆದರೆ ಈ ಬಾರಿ ನಿರೀಕ್ಷೆಗೂ ಮೀರಿ ಆದಾಯವನ್ನು ಕರ್ನಾಟಕ ಅಬಕಾರಿ ಇಲಾಖೆ ಕಲೆ ಹಾಕಿದೆ. ರಾಜ್ಯದ ಮಹಾನಗರ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಮದ್ಯ ಮಾರಾಟವಾಗಿದೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಈ ಬಾರಿ ಬೆಂಗಳೂರಿನ MG ರಸ್ತೆಯಲ್ಲಿ ಲಕ್ಷಾಂತರ ಮಂದಿ ಕುಣಿದು ಕುಪ್ಪಳಿಸಿದ್ದಾರೆ. ರಾಜ್ಯದ ಒಂದೆರಡು ಕಡೆ ಅಹಿತಕರ ಘಟನೆ ನಡೆದಿದ್ದು ಬಿಟ್ಟರೆ ಒಟ್ಟಾರೆಯಾಗಿ ಹೊಸ ವರ್ಷವನ್ನು ಸ್ವಾಗತವನ್ನು ಸಂಭ್ರಮಾಚರಣೆಯಿಂದ ಶಾಂತಿಯುತವಾಗಿ ಸ್ವಾಗತ ಮಾಡಲಾಗಿದೆ. ಹೊಸ ವರ್ಷವನ್ನು ಬೆಂಗಳೂರಿನಲ್ಲಿ ರಾಜ್ಯದ ಎಲ್ಲ ಕಡೆ, ವಿಶ್ವದ ಎಲ್ಲ ಕಡೆ ಸಂಭ್ರಮದಿಂದ ಸ್ವಾಗತಿಸಲಾಗಿದೆ. ಹೊಸ ವರ್ಷ ಬಂತು ಅಂದರೆ ಡಿಸೆಂಬರ್ 30, 31 ಬಂತು ಅಂದರೆ ಭಾಳ ಖುಷಿ ಪಡೋದು ಅಬಕಾರಿ ಇಲಾಖೆನೇ. ಈ ಬಾರಿ ದಾಖಲೆ ಮದ್ಯ ಮಾರಾಟ ಆಗಿದೆ. ದಾಖಲೆ ಅಂದರೆ ಅಬಕಾರಿ ಇಲಾಖೆ ನಿರೀಕ್ಷೆ ಮಾಡಿದ್ದಿಲ್ಲ. ಒಂದು 250 ಕೋಟಿ ಮದ್ಯ ಮಾರಾಟ ಆಗ್ಬೋದು ಅಂತ ನಿರೀಕ್ಷೆ ಇಟ್ಕೊಂಡಿತ್ತು, ಆದರೆ ಅದನ್ನು ಮೀರಿ 308 ಕೋಟಿ ರೂಪಾಯಿ ಮದ್ಯ ಮಾರಾಟ ಆಗಿದೆ. ಇದುವರೆಗಿನ ದಾಖಲೆ ಅಬಕಾರಿ ಇಲಾಖೆ ಒಂದೇ ದಿನದಲ್ಲೇ ಇಷ್ಟು ಆದಾಯವನ್ನು ಪಡೆದುಕೊಂಡಿರೋದು. ಅದು ಡಿಸೆಂಬರ್ 31ರ ಮಂಗಳವಾರ ಬೆಳಗ್ಗೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಅರ್ಧ ದಿನದಲ್ಲೇ 308 ಕೋಟಿ ಆಗಿದೆ. ಇನ್ನು ರಾತ್ರಿದು ಲೆಕ್ಕ ತಗೊಂಡ್ರೆ ಇದಕ್ಕಿಂತ ಇನ್ನೂ ಜಾಸ್ತಿ ಆಗಿರುತ್ತೆ. ಇದು ಸರ್ವಕಾಲಿಕ ದಾಖಲೆ ಆಗುತ್ತೆ. ಕರ್ನಾಟಕದ ಜನತೆ, ಯುವ ಜನತೆ ಮತ್ತು ಎಲ್ಲರೂ ಸಹ ಅಬಕಾರಿ ಇಲಾಖೆಗೆ ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ. ಏನು ನಿರೀಕ್ಷೆ ಮಾಡಿತ್ತು ಅಬಕಾರಿ ಇಲಾಖೆ, ಆಯಿತು ಸರ್ಕಾರಕ್ಕಲ್ವಾ ಟ್ಯಾಕ್ಸು ಕೊಡ್ತೇವೆ ಬಿಡಿ ನಾವು ಅಂತೇಳಿ ಎಲ್ಲ ಕೊಟ್ಟಿದ್ದಾರೆ. 308 ಕೋಟಿ ರೂಪಾಯಿಯಷ್ಟು ಮದ್ಯ ಮಾರಾಟ ಆಗಿದೆ. ಅಬಕಾರಿ ಇಲಾಖೆಗೆ ಗಾಬರಿ ಆಗಿರಬೇಕು, ಯಾಕಂದರೆ 250 ಕೋಟಿ ರೂಪಾಯಿ ಅವರ ಟಾರ್ಗೆಟ್ ಇದ್ದಿದ್ದು. ಆದರೆ ಅರ್ಧ ದಿನದಲ್ಲಿ 308 ಕೋಟಿ ರೂಪಾಯಿಯಷ್ಟು ಮದ್ಯ ಮಾರಾಟ ಆಗಿದೆ. 2023ರಲ್ಲಿ 193 ಕೋಟಿ ಮಾರಾಟ ಆಗಿತ್ತು. ಆದರೆ ಈ ಸರಿ ನೋಡಿ 2024 ಒಂದೇ ವರ್ಷದಲ್ಲಿ ಹೆಚ್ಚು ಕಡಿಮೆ ಅದರ 2 ಪಟ್ಟು ಆದಾಯವನ್ನು ಅಬಕಾರಿ ಇಲಾಖೆಗೆ ತಂದುಕೊಟ್ಟಿದ್ದಾರೆ ಮದ್ಯಪ್ರಿಯರು. ಬೆಂಗಳೂರಲ್ಲಿ ಅತಿ ಹೆಚ್ಚು ಮದ್ಯ ಮಾರಾಟ ಆಗಿದೆ. ಆದರೆ ಏನೇ ಹೇಳಿ ಇಡೀ ರಾಜ್ಯದಲ್ಲಿ ಹೊಸ ವರ್ಷವನ್ನು ಭಾಳ ಖುಷಿಯಿಂದ ಸ್ವಾಗತಿಸಿದ್ದಾರೆ. ಎಲ್ಲೋ ಒಂದೆರಡು ಕಡೆ ಅಹಿತಕರ ಘಟನೆ ಆಗಿದೆ ಬಿಟ್ಟರೆ ಇನ್ನುಳಿದಂತೆ ಎಲ್ಲರೂ ಸಂಭ್ರಮದಿಂದ ಸ್ವಾಗತಿಸಿದ್ದಾರೆ.